ದಿನಕ್ಕೂ ಮುಂಚೆ ನಡೆಯಲಿರುವ ರಾಜ್ಯಸಭೆಯ ಮಿನಿ ಕದನಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಖಾಲಿ ಇರೋದು 4 ಸ್ಥಾನಗಳು, ಆದರೆ ಅಭ್ಯರ್ಥಿಗಳಿರೋದು 5 ಮಂದಿ. ಹೀಗಾಗಿ ಕ್ರಾಸ್ ವೋಟಿಂಗ್ನ ಭೀತಿಯ ನಡುವೆ 3 ಪಕ್ಷಗಳಲ್ಲೂ ಕೂಡ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿರುಸಿನ ಚಟುವಟಿಕೆಗಳು ನಡೀತಾ ಇದೆ. ಅದರಲ್ಲೂ ನಾಳೆ ಇಡೀ ದಿನ ರಾಜ್ಯ ರಾಜಕೀಯದ ಕೇಂದ್ರ ಬಿಂದುವಾಗೋದು ಬೆಂಗಳೂರಿನ ಖಾಸಗಿ ರೆಸಾರ್ಟ್ ಹಿಲ್ಟನ್ ರೆಸಾರ್ಟ್. ಯಾಕಂತಂದ್ರೆ ತನ್ನ ಶಾಸಕರನ್ನ ಹಿಡಿದಿಟ್ಕೊಳ್ಳುವ ಭಾಗವಾಗಿ ಕಾಂಗ್ರೆಸ್ ನಾಳೆ ರೆಸಾರ್ಟ್ ರಾಜಕೀಯದ ಮೊರೆ ಹೋಗ್ತಾ ಇದೆ. ಅಲ್ಲೇನೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೀತಾ ಇದೆ. ಇತ್ತ ಬಿಜೆಪಿಯಲ್ಲೂ ಕೂಡ ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾಗಿ ಎನ್ಡಿಎನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸಿಕೊಳ್ಳಿಕ್ಕೆ ಬೇಕಾದ ರಣತಂತ್ರ ಕೂಡ ನಡೀತಾ ಇದೆ. ರಾಜ್ಯಸಭಾ ಚುನಾವಣೆಯ ವೋಟಿಂಗ್ಗೆ ಬಾಕಿ ಉಳಿದಿರೋದು 3 ದಿನ. ಈ 3 ದಿನದ ಅಂತರದಲ್ಲಿ ಆಗಬೇಕಾಗಿರುವ ರಣತಂತ್ರಗಳ ಬಗ್ಗೆ ರಾಜಕೀಯ ಪಕ್ಷಗಳಲ್ಲಿ ಯಾವ ರೀತಿಯಾಗಿ ಚಟುವಟಿಕೆಗಳು ನಡೀತಾ ಇದೆ, ಒಂದು ಕ್ವಿಕ್ ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯದಲ್ಲಿ ರಾಜ್ಯಸಭಾ ಚುನಾವಣೆ ಅಖಾಡ ಮತ್ತಷ್ಟು ರಂಗೇರಿದೆ. ಕ್ರಾಸ್ ವೋಟಿಂಗ್ ಕಿರಿಕಿರಿ ಮಧ್ಯೆಯೇ ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಎಂಟ್ರಿಯಾಗಿದೆ. ಬೆಂಗಳೂರಿಗೆ ಆಗಮಿಸಿರೋ ಸುರ್ಜೇವಾಲಾ ರಾಜ್ಯಸಭೆ ಚುನಾವಣೆ ಮುಗಿಯುವವರೆಗೂ ಠಿಕಾಣಿ ಹೂಡಲಿದ್ದಾರೆ. ಹೈಕಮಾಂಡ್ಗೆ ಕೆಲ ಮಾಹಿತಿ ನೀಡಿದ ಸಿಎಂ ಡಿಸಿಎಂ ಯಾರು ಅಡ್ಡ ಮತದಾನ ಮಾಡಲ್ಲ, ಈಗಾಗಲೇ ನಾವು ಶಾಸಕರ ಜೊತೆ ಮಾತನಾಡಿದ್ದೇವೆ ಎನ್ನುತ್ತಲೇ ರೆಸಾರ್ಟ್ ಪಾಲಿಟಿಕ್ಸ್ ಮೊರೆ ಹೋಗಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಇರೋ ಹಿಲ್ಟನ್ ಹೋಟೆಲ್ ಮಾಲೀಕರಿಗೆ 150 ರೂಮ್ಗಳು ಬೇಕು ಎಂದು ಸೂಚಿಸಿದ್ದಾರೆ. ಎಷ್ಟು ದಿನ ಎಂದು ತಿಳಿಸದೆ ಕೇವಲ 150 ರೂಮ್ಗಳು ಬೇಕೆಂದು ಕೇಳಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಿಲ್ಟನ್ ಹೋಟೆಲ್ನಲ್ಲಿ ಮಹತ್ವದ ಸಭೆ ನಡೆಯಲಿದೆ. ರಾಜ್ಯಸಭಾ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಅಜಯ್ ಮಾಕನ್, ಸೈಯದ್ ಹುಸೇನ್ ಹಾಗೂ ಜಿಸಿ ಚಂದ್ರಶೇಖರ್ ಸೇರಿದಂತೆ ಎಲ್ಲ ಶಾಸಕರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ನಾಳೆ ನಡೆಯುವ ಅಧಿವೇಶನದ ಬಳಿಕ ಎಲ್ಲ ಶಾಸಕರನ್ನ ಹೋಟೆಲ್ಗೆ ಶಿಫ್ಟ್ ಮಾಡಲು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗಾಗಲೇ ಹೊಣೆ ನೀಡಲಾಗಿದೆ. ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಕಾಂಗ್ರೆಸ್ ಅನರ್ಹತೆ ಅಸ್ತ್ರ ಪ್ರಯೋಗಕ್ಕೂ ಮುಂದಾಗಿದೆ. ಅಡ್ಡ ಮತದಾನ ಮಾಡಿದ್ರೆ ಶಾಸಕರು ಅನರ್ಹರಾಗ್ತಾರೆ ಅಂತ ಸಚಿವ ಎಂಬಿ ಪಾಟೀಲ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲ ಸೀಟ್ಗಳು ಗೆಲ್ತೀವಿ, ನಮಗೆ ಸರ್ಪ್ಲಸ್ ಅದಾವೆ, ಎಲ್ಲ ಪ್ರಶ್ನೆನೇ ಇಲ್ಲ. ಮತ್ತು ಇದರಲ್ಲಿ ಎಲ್ಲರೂ ಕೂಡ ತೋರಿಸೋದಕ್ಕೆ ಹಾಕೋದಿರ್ತದೆ ನಿಮ್ಮ ಅಬ್ಸರ್ವ್ಸಿಗೆ ಅಂತ ಹೇಳಿ ಸುಮ್ಮನೆ ನಾವೆಲ್ಲರೂ ಕೂಡ ಇರಬೇಕು ಅಂತ ಹೇಳಿ ಶಾಸಕಾಂಗ ಸಭೆ ಅದ ಕೂಡಿರೋಣ ಅಂತ ಮಾಡಿದೆ ಅಷ್ಟೇ. ಬಿಟ್ಟರೆ ಅಲ್ಲೇನು ಕೂಡ ಇನ್ನೂ ಒಂದು 2 ಡೇಟ್ ಎಕ್ಸ್ಟ್ರಾ ಬರ್ತಾವೆ, ಕಡಿಮೆ ಬರೋಂಗಿಲ್ಲ. ನೋಡೋಣ ಅದನ್ನ ಏನಾಗ್ತದೆ. ಮತ್ತು ಕಷ್ಟ ಇರ್ತದೆ. ಯಾಕಂದರೆ ಏನಾಗ್ತದೆ, ಇಂಡಿಪೆಂಡೆನ್ಸ್ ಒಂದು ಹೊರತುಪಡಿಸಿದ್ರೆ ಯಾರು ಡಿಸ್ಕ್ವಾಲಿಫೈ ಮಾಡ್ಕೊಳಕ್ಕೆ ಹೋಗ್ತಾರೆ ರೀ, ತಮ್ಮ ಶಾಸಕ ಸ್ಥಾನ ಡಿಸ್ಕ್ವಾಲಿಫೈ ಆಗ್ತಾರೆ. ಕ್ರಾಸ್ ವೋಟಿಂಗ್ ಮಾಡಿದ್ರೆ ಏನಾರು ಅಡ್ಡ ಮತದಾನ ಮಾಡಿದ್ರೆ ಅನರ್ಹ ಆಗ್ತಾರೆ. ಅನರ್ಹ ಹೋಗಿ ಇಲೆಕ್ಷನ್ಗೆ ಹೋಗ್ತಾರೆ. ಯಾರೇ ಭಾಳ ಅದಕ್ಕೆ ತಾಕತ್ತು ಬೇಕು. ಒಟ್ನಲ್ಲಿ ರಾಜ್ಯಸಭೆ ಚುನಾವಣೆಯಲ್ಲಿ ಶತಾಯಗತಾಯ ಗೆಲುವಿಗೆ ಕಾಂಗ್ರೆಸ್ ಸರ್ಕಸ್ ನಡೆಸುತ್ತಿದೆ. ಶಾಸಕರು ಕೈ ಕೊಡ್ತಾರಾ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕಿದೆ. ಈ ರಾಜ್ಯಸಭೆಯಲ್ಲಿ ವೋಟಿಂಗ್ ನಡೆಯೋದು ಶಾಸಕರ ಸಂಖ್ಯೆಯ ಬಲದ ಆಧಾರದ ಮೇಲಾದರೂ ಕೂಡ ಅದರದೇ ಆದ ವೋಟಿಂಗ್ ಪ್ಯಾಟರ್ನಲ್ಲೂ ಕೂಡ ಅದರದೇ ಆದ ಫಾರ್ಮುಲಾ ಇದೆ. 2ನೇ ಪ್ರಾಶಸ್ತ್ಯದ ಮತ ಅದು ಕೂಡ ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಅದು ಕಾಂಪ್ಲಿಕೇಟೆಡ್ ಆಗಿರೋದ್ರಿಂದ ಬಹಳ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ರಾಜ್ಯಸಭೆಯಲ್ಲಿ ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು ಅಂತಂದ್ರೆ 46 ಮತಗಳು, ಶಾಸಕರ 46 ಮತಗಳು ಆ ಅಭ್ಯರ್ಥಿಯ ಪರವಾಗಿ ಬೀಳಬೇಕು. ಬಿಜೆಪಿ ಹಾಗೆ ಜೆಡಿಎಸ್ನ ಲೆಕ್ಕಾಚಾರವನ್ನು ನಾವು ಗಮನಿಸ್ಬಿಡೋಣ. ನಮಗೆ ಗೊತ್ತಿರೋ ಹಾಗೆ ಬಿಜೆಪಿಯಲ್ಲಿ ಒಟ್ಟು 66 ಶಾಸಕರ ಬಲ ಇದೆ. ಹೀಗಾಗಿ ನಿಲ್ಲಿಸಿರುವ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರೋದು ಬಿಜೆಪಿಗೆ ಕಷ್ಟನೇ ಅಲ್ಲ. ಸರ್ಪ್ಲಸ್ ವೋಟ್ ಇದೆ 46 ಅಂತಂದ್ರೆ ಇನ್ನೂ 20 ಎಕ್ಸ್ಟ್ರಾನೇ ಇದೆ. ಒಬ್ಬ ಅಭ್ಯರ್ಥಿ ಗೆಲುವಿನ ನಂತರ ಬಿಜೆಪಿಯಲ್ಲಿ 20 ಮತ ಉಳಿಯುತ್ತೆ. ಅದೇ ಆಧಾರದ ಮೇಲೆ ಎನ್ಡಿಎ ಅಭ್ಯರ್ಥಿಯಾಗಿ ಇದೀಗ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಲಾಗಿದೆ. ಆದರೆ ಈ ಲೆಕ್ಕಾಚಾರವನ್ನು ಗಮನಿಸೋಣ. 19 ಜನ ಜೆಡಿಎಸ್ನ ಶಾಸಕರಿದ್ದಾರೆ, 20 ಬಿಜೆಪಿಯಿಂದ ಉಳಿಯುವಂತಹ ಸರ್ಪ್ಲಸ್ ವೋಟ್ ಅದೆರಡನ್ನ ಸೇರಿಸಿದಾಗ 39 ಮತ ಆಗುತ್ತೆ. ಆದರೆ 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರತಕ್ಕಂಥ ಕುಪೇಂದ್ರ ರೆಡ್ಡಿ ಅವರು ಗೆಲ್ಲಬೇಕು ಅಂತಂದ್ರೆ ಹೆಚ್ಚುವರಿಯಾಗಿ ಇನ್ನೂ 7 ಮತಗಳ ಅವಶ್ಯಕತೆ ಕುಪೇಂದ್ರ ರೆಡ್ಡಿ ಅವರಿಗಿದೆ. ಜನಾರ್ದನ ರೆಡ್ಡಿ ಅವರು ತಮ್ಮದೇ ಆದ ಪಕ್ಷದಿಂದ ಗೆಲುವನ್ನು ಸಾಧಿಸಿರುವ ಶಾಸಕರು. ಅವರು ಇನ್ಕೆ ಸಪೋರ್ಟ್ ಕೊಟ್ಟಿದ್ದೇ ಆದಲ್ಲಿ, ಕುಪೇಂದ್ರ ರೆಡ್ಡಿ ಅವರಿಗೆ ಓಟನ್ನು ಹಾಕಿದ್ದೇ ಆದಲ್ಲಿ 6 ಮತಗಳ ಅವಶ್ಯಕತೆ ಕುಪೇಂದ್ರ ರೆಡ್ಡಿ ಅವರ ಗೆಲುವಿಗೆ ಬೀಳುತ್ತೆ. ಈ 6 ಮತಗಳನ್ನು
ಯಾವ ರೀತಿ ಸೆಳಿಬೇಕು ಅನ್ನೋದೇ ಸದ್ಯಕ್ಕೆ ಈ ಮೈತ್ರಿ ಪಾಳ್ಯದಲ್ಲಿ ನಡೀತಾ ಇರತಕ್ಕಂಥ ಲೆಕ್ಕಾಚಾರಗಳು. ಕಾಂಗ್ರೆಸ್ನಿಂದ ಯಾರಾದರೂ ವೋಟ್ ಹಾಕ್ತಾರಾ ಶಾಸಕರು, ಕ್ರಾಸ್ ವೋಟಿಂಗ್ ಆಗುತ್ತಾ, ಅಥವಾ ಸ್ವತಂತ್ರ ಅಭ್ಯರ್ಥಿಗಳೇನಿದ್ದಾರೆ, ಈ ಇಂಡಿಪೆಂಡೆಂಟ್ ಆಗಿ ಗೆದ್ದಿರತಕ್ಕಂಥ ಶಾಸಕರೇನಿದ್ದಾರೆ ಅವರ ವೋಟ್ಗಳನ್ನು ಸೆಳೆಯುವಲ್ಲಿ ಮೈತ್ರಿ ಕ್ಯಾಂಡಿಡೇಟ್ ಯಶಸ್ವಿ ಆಗ್ತಾರಾ? ಇದು ಸದ್ಯಕ್ಕೆ ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಕ್ರಾಸ್ ವೋಟಿಂಗ್ ಆಗಬಾರ್ದು ಅನ್ನೋ ಕಾರಣಕ್ಕೇನೆ ರೆಸಾರ್ಟ್ ರಾಜಕಾರಣದ ಮೊರೆ ಹೋಗ್ತಾ ಇದೆ ಕಾಂಗ್ರೆಸ್ ಪಕ್ಷ. ಹಾಗಾದ್ರೆ ಒಟ್ಟಾರೆಯಾಗಿ ಮೂರು ಪಕ್ಷಗಳಲ್ಲಿರ್ತಕ್ಕಂಥ ಶಾಸಕರ ಬಲಾಬಲವನ್ನು ನಾವು ಗಮನಿಸ್ಬಿಡೋಣ. ಕಾಂಗ್ರೆಸ್ಗೆ ಈಸಿ ಇದೆಯಾ ಮೂರು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರೋದು? ಅದನ್ನು ಕೂಡ ಗಮನಿಸೋಣ. ಕಾಂಗ್ರೆಸ್ನಲ್ಲಿ ನಮಗೆ ಗೊತ್ತಿರೋ ಹಾಗೆ ಗೆದ್ದಿರೋದು 135 ಶಾಸಕರು. ಆ 135 ಶಾಸಕರ ಸಂಖ್ಯಾಬಲದ ಆಧಾರದ ಮೇಲೆ ನಾವು ಗಮನಿಸಿದಾಗಲೂ ಕೂಡ ಮೂವರು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸದೆ ಕಾಂಗ್ರೆಸ್ ಮೂವರು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂದ್ರೆ 138 ಶಾಸಕರ ಮೊದಲ ಪ್ರಾಶಸ್ತ್ಯದ ಓಟ್ಗಳು ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಬೀಳಬೇಕಾಗುತ್ತೆ. 135 ಕಾಂಗ್ರೆಸ್ನ ಶಾಸಕರ ಬಲ. ಇದೀಗ ಇವತ್ತು ರಾಜ ವೆಂಕಟಪ್ಪ ನಾಯಕ್ ಅವರ ನಿಧನ ಆಗಿದೆ, ವಿಧಿವಶರಾಗಿದ್ದಾರೆ. ಹೀಗಾಗಿ ಒಂದು ಓಟ್ನ ಕಡಿಮೆ ಅಲ್ಲಿಗೆ 134 ಶಾಸಕರ ಬಲ ಸದ್ಯಕ್ಕೆ ಕಾಂಗ್ರೆಸ್ ಬಳಿಯಲಿದೆ. ಇನ್ನು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಈಗ ಆಲ್ರೆಡಿ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ಗೆ ಓಟ್ ಹಾಕ್ತೀನಿ ಅಂತ ಹೇಳಿ ಕುಪೇಂದ್ರ ರೆಡ್ಡಿ ಅವರು ಅವರನ್ನ ಸೆಳೆಯೋ ಪ್ರಯತ್ನ ಆಗ್ತಿದೆ, ಇತ್ಯಾದಿ ಆದರೂ ಕೂಡ ಅದಕ್ಕೆ ಕ್ಲಾರಿಫಿಕೇಶನ್ ಈಗ ಆಲ್ರೆಡಿ ಪುಟ್ಟಣ್ಣಯ್ಯ ಅವರಿಂದ ಬಂದಾಗಿದೆ. ಹೀಗಾಗಿ 135 ಶಾಸಕರು ಕಾಂಗ್ರೆಸ್ನ ಮೂವರು ಅಭ್ಯರ್ಥಿಗಳ ಪರವಾಗಿ ತಮ್ಮ ಮೊದಲ ಪ್ರಾಶಸ್ತ್ಯದ ಮತವನ್ನು ಚಲಾವಣೆ ಮಾಡೋದು ಖಾತ್ರಿಯಾಗಿದೆ ಬಹುತೇಕ. ಇನ್ನು 3 ರಾಜ್ಯಸಭಾ ಸ್ಥಾನವನ್ನ ಗೆಲ್ಲಬೇಕು ಅಂತಂದ್ರೆ ಇನ್ನೂ 3 ಶಾಸಕರ ಮೊದಲ ಪ್ರಾಶಸ್ತ್ಯದ ಓಟ್ ಬೇಕಾಗುತ್ತೆ. ನಾನು ಆಗ್ಲೇ ಹೇಳ್ತಿದ್ದ ಹಾಗೆ 138 ಶಾಸಕರ ಮೊದಲ ಪ್ರಾಶಸ್ತ್ಯದ ಮತ ಚಲಾವಣೆ ಆದರೆ ಮಾತ್ರ ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಕೂಡ ಗೆಲ್ಲಿಕ್ಕೆ ಸಾಧ್ಯವಾಗುತ್ತೆ. ಇದಕ್ಕೆ ಏನ್ ಮಾಡ್ತಾರೆ ಕಾಂಗ್ರೆಸ್ನವರು? ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಈಗಾಗಲೇ ಲತಾ ಮಲ್ಲಿಕಾರ್ಜುನ್ ಅವರು ತಮ್ಮ ಬೆಂಬಲವನ್ನ ಕಾಂಗ್ರೆಸ್ಗೆ ಸೂಚಿಸಿಯಾಗಿದೆ. ಹಾಗೆ ಪುಟ್ಟಸ್ವಾಮಿ ಗೌಡರು ಕೂಡ ಪಕ್ಷೇತರರಾಗಿ ಗೆದ್ದಿರೋರು ಕಾಂಗ್ರೆಸ್ಗೆ ಮತ ಹಾಕಬಹುದು ಅನ್ನೋದು ಬಹುತೇಕ ನಿಶ್ಚಿತ ಆಗಿದೆ. 3 ಶಾಸಕರು ಕೈಯನ್ನ ಬೆಂಬಲಿಸಿದ್ರೆ 3 ಸ್ಥಾನ ಗೆಲ್ಲೋದು ಬಹುತೇಕ ಪಕ್ಕ ಆಗುತ್ತೆ. ಇಲ್ಲದೆ ಹೋದ್ರೆ ಕಾಂಗ್ರೆಸ್ಗೆ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಇನ್ ಕೇಸ್ ಕ್ರಾಸ್ ವೋಟಿಂಗ್ ಆಗೇ ಬಿಟ್ರೆ 3ನೇ ಅಭ್ಯರ್ಥಿ ಸೋಲನ್ನ ಅಪ್ಪಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳನ್ನ ನಾವು ಸೇರಿಸಿ ಕೌಂಟ್ ಮಾಡಿದಾಗ 66 + 19 85 ಶಾಸಕರ ಬಲ ಇದೆ ಮೈತ್ರಿ ಪಕ್ಷಕ್ಕೆ. ಬಿಜೆಪಿ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಯಾವುದೇ ರೀತಿ ಅಭ್ಯಂತರ ಅಡಚಣೆ ಏನೂ ಇಲ್ಲ. 46 ಮತಗಳನ್ನು ಗಳಿಸಿಯೂ ಕೂಡ ಎಕ್ಸ್ಟ್ರಾ ವೋಟ್ ಬಿಜೆಪಿ ಬಳಿಯಲ್ಲಿರೋದ್ರಿಂದ ಬಿಜೆಪಿಯ ಮೊದಲ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ಕುಪೇಂದ್ರ ರೆಡ್ಡಿ ಅವರಿಗೆ ಬೇಕಾಗಿರೋ ಆ 7 ಮತಗಳು, ಈ 7 ಮತಗಳ ಮೇಲೇನೆ ಇರೋದು ಸದ್ಯಕ್ಕೆ ಕುತೂಹಲ. 4 ಪಕ್ಷೇತರರ ಜೊತೆಗೆ ಕಾಂಗ್ರೆಸ್ನ 3 ಶಾಸಕರು ಕೂಡ ಬೆಂಬಲವನ್ನ ಸೂಚಿಸಿದ್ರೆ ಮಾತ್ರ ಕುಪೇಂದ್ರ ರೆಡ್ಡಿ ಅವರು ಗೆಲ್ಲಲಿಕ್ಕೆ ಸಾಧ್ಯತೆಗಳಿದೆ. ಜನಾರ್ದನ ರೆಡ್ಡಿ ಅವರು ಮೈತ್ರಿಯನ್ನ ಬೆಂಬಲಿಸಿದ್ರೆ 6 ಸ್ಥಾನಕ್ಕೆ 3 ಪಕ್ಷೇತರರು, 3 ಕಾಂಗ್ರೆಸ್ನವರು ಮೊದಲ ಪ್ರಾಶಸ್ತ್ಯದ ಮತವನ್ನ ಕುಪೇಂದ್ರ ರೆಡ್ಡಿ ಅವರಿಗೆ ಚಲಾವಣೆ ಮಾಡಬೇಕಾಗತ್ತೆ. ಆಗತ್ತಾ ಸದ್ಯಕ್ಕಿರುವ ಕುತೂಹಲ ಇದು. 6 ಸ್ಥಾನವನ್ನು ತೆಗೆದುಕೊಳ್ಳಲಿಕ್ಕೆ ಸದ್ಯಕ್ಕೆ ಮೈತ್ರಿ ನಾಯಕರು ಪರದಾಡ್ತಿದ್ದಾರೆ. ಕುಪೇಂದ್ರ ರೆಡ್ಡಿ ಅವರು ಡೈರೆಕ್ಟ್ ಆಗಿ ಆಫರ್ ಕೊಡ್ತಿದ್ದಾರೆ ಅನ್ನೋ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ನನಗೆ ಓಟ್ ಹಾಕಿ ಅಂತ ಹೇಳಿ ಅವರು ಆ ಶಾಸಕರನ್ನ ಅಪ್ರೋಚ್ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಕೂಡ ಇದೆ. ಆದರೆ ಯಾವ ಶಾಸಕರು ಯಾರ ಪರವಾಗಿ ತಮ್ಮ ಮೊದಲ ಪ್ರಾಶಸ್ತ್ಯದ ಮತವನ್ನು ಚಲಾವಣೆ ಮಾಡ್ತಾರೆ ಅನ್ನೋದರ ಆಧಾರದ ಮೇಲೆ 27ನೇ ತಾರೀಕು ನಡೆಯಲಿರುವ ರಾಜ್ಯಸಭೆಯ ಚುನಾವಣೆಯ ಫಲಿತಾಂಶ ನಿರ್ಧರಿತವಾಗುತ್ತೆ. ಶಾಸಕರನ್ನ ಹಿಡಿದಿಟ್ಕೊಳ್ಳೋ ಪ್ರಯತ್ನ ನಿರಂತರವಾಗಿ ಮುಂದುವರೆದಿದೆ. ಇನ್ನು ರಾಜ್ಯಸಭೆಯಲ್ಲಿ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸೋಕೆ ಕಾಂಗ್ರೆಸ್ ಶಾಸಕರಿಗೆ ಇದೀಗ ಎನ್ಡಿಎ ನಾಯಕರು ಗಾಳ ಹಾಕ್ತಿದ್ದಾರೆ ಅನ್ನೋದು ಚರ್ಚೆಯಲ್ಲಿರುವ ವಿಚಾರ. ಹೀಗಾಗಬಾರ್ದು, ಕ್ರಾಸ್ ವೋಟಿಂಗ್ ಆಗಬಾರ್ದು ಅಂತ ಹೇಳಿ ಮೈತ್ರಿಕೂಟಕ್ಕೆ ತಿರುಗೇಟನ್ನ ನೀಡೋಕೆ ಸಿಎಂ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ಸಿದ್ಧತೆಯನ್ನು ನಡೆಸ್ತಿದ್ದಾರೆ. ಒಂದು ವೇಳೆ ಮೈತ್ರಿ ನಾಯಕರು ಕಾಂಗ್ರೆಸ್ ಶಾಸಕರನ್ನ ಸೆಳೆದ್ರೆ ರಿವರ್ಸ್ ಆಪರೇಷನ್ ಮಾಡೋಕ್ಕೂ ಕೂಡ ತಯಾರಿ ಜೋರಾಗಿ ನಡೀತಾ ಇದೆ. ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಸಂಪರ್ಕದಲ್ಲಿ ಕೆಲ ಬಿಜೆಪಿ ನಾಯಕರು ಹಾಗೆ ಜೆಡಿಎಸ್ನ ನಾಯಕರು ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರೇ ಬಹಿರಂಗವಾಗಿ ಹೇಳ್ತಾ ಬಂದಿದ್ರು. ಅದನ್ನ ಪ್ರೂವ್ ಮಾಡಲಿಕ್ಕೆ ಇದು ಸೂಕ್ತ ಕಾಲ. ಇನ್ ಕೇಸ್ ಕಾಂಗ್ರೆಸ್ನ ಸಂಪರ್ಕದಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ನ ಶಾಸಕರು ಇದ್ದಿದ್ದೇ ಆದಲ್ಲಿ ಈ ಕ್ರಾಸ್ ವೋಟಿಂಗ್ ಆದ ಸಂದರ್ಭದಲ್ಲಿ ಬೆಂಬಲಕ್ಕೆ ನಿಂತಿರುವ ಅಥವಾ ಸಂಪರ್ಕದಲ್ಲಿರ್ತಕ್ಕಂಥ ಬಿಜೆಪಿ ಹಾಗೆ ಜೆಡಿಎಸ್ನ ಶಾಸಕರ ಬಲವನ್ನ ಉಪಯೋಗಿಸಿಕೊಂಡು
ರಿವರ್ಸ್ ಆಪರೇಷನ್ ಅನ್ನ ಮಾಡಿ ತಮ್ಮ ಮೂವರು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರುವ ಪ್ರಯತ್ನವನ್ನ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಖುದ್ದು ಸಿಎಂ ಹಾಗೆ DCM ಇಬ್ಬರು ಕೂಡ ಇದ್ದಾರೆ. ಹೀಗಾಗಿ ಈ JDS ಪಾಳೆಯದಲ್ಲಿರ್ತಕ್ಕಂಥ ಮೂವರು ಶಾಸಕರ ಮೇಲೆ ಬಹಳ ಪ್ರಬಲವಾಗಿ ಅವರನ್ನ ಅಪ್ರೋಚ್ ಮಾಡುವ ಪ್ರಯತ್ನವನ್ನ ಕಾಂಗ್ರೆಸ್ ಪಾಳೆಯದಿಂದ ಮಾಡಲಾಗ್ತಾ ಇದೆ. ಹೀಗಾಗಿ JDSಗೆ ಪ್ರಾರಂಭವಾಗಿದೆ ತ್ರಿಮೂರ್ತಿಗಳ ಟೆನ್ಷನ್. ಹಾಗಾದ್ರೆ ಏನಿದು ತ್ರಿಮೂರ್ತಿಗಳ ಟೆನ್ಷನ್? ಗಮನಿಸ್ತಾ ಹೋಗೋಣ. ರಾಜ್ಯಸಭೆ ಮತದಾನ ನಡೆಯೋದು 27ನೇ ತಾರೀಕು. 27ನೇ ತಾರೀಕಿಗೆ ದಿನಗಣನೆ ಪ್ರಾರಂಭವಾಗ್ತಾ ಇದ್ದ ಹಾಗೆ ಮೂರೂ ಪಕ್ಷಗಳಲ್ಲೂ ಕೂಡ ಹೊಸ ಟೆನ್ಷನ್ ಶುರುವಾಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರತಿದಿನ ಕೂಡ ಆಗ್ತಾ ಇದೆ. ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸೋಕೆ ಬಿಜೆಪಿ ಹಾಗೆ JDSನಿಂದ ನಿರಂತರವಾಗಿ ರಣತಂತ್ರ ನಡೀತಾ ಇದೆ. ಕಾಂಗ್ರೆಸ್ನ ಹಾಗೆ ಪಕ್ಷೇತರರಾಗಿ ಗೆದ್ದಿರುವ ಶಾಸಕರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಮೈತ್ರಿ ಪಕ್ಷದ ನಾಯಕರು. ಇತ್ತ ಬಿಜೆಪಿ ನಾಯಕರಿಗೆ ಸೋಮಶೇಖರ್ ಹಾಗೆ ಹೆಬ್ಬಾರ್ ದೊಡ್ಡ ತಲೆಬಿಸಿ. ಸೋಮಶೇಖರ್ ಅವರು ಇವತ್ತೂ ಕೂಡ ಸ್ಪಷ್ಟೀಕರಣ ನೀಡಿದ್ದಾರೆ. ಹಾಗೆ ರಿಪಬ್ಲಿಕ್ ಕನ್ನಡದ ಬಿರುಗಾಳಿ ಕಾರ್ಯಕ್ರಮದಲ್ಲೂ ಕೂಡ ಬಹಿರಂಗವಾಗಿ ಹೇಳಿದ್ದಾರೆ, ನನ್ನ ಮತ ಏನಿದ್ರೂ ಕೂಡ ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೇನೆ ಅಂತ ಹೇಳಿ. ಶಿವರಾಮ್ ಹೆಬ್ಬಾರ್ ಅವರು ಒಂದು ಕಾಲ ಆಚೆ ಇಟ್ಟಿದ್ದಾರೆ ಅನ್ನೋ ಚರ್ಚೆ ಬಹಳ ದಿನಗಳಿಂದ ನಡೀತಾ ಇದೆ. ಕಾಂಗ್ರೆಸ್ನ ಪರವಾಗಿ ಅವರ ಒಲವಿನ ಕೋಶಂಟ್ ಹೆಚ್ಚಾಗ್ತಿದೆ ಅನ್ನೋ ಚರ್ಚೆ ಕೂಡ ಇದೆ. ಬಹಿರಂಗವಾಗಿ ಮಾತನಾಡೋ ಸಂದರ್ಭದಲ್ಲಿ ಏನೋ ಹೇಳ್ತಿದ್ದಾರೆ, ಇಲ್ಲ ನಾವು ಬಿಜೆಪಿಯಲ್ಲೇ ಇರ್ತೀವಿ, ನಮ್ಮ ಸಪೋರ್ಟ್ ಬಿಜೆಪಿ ಅಭ್ಯರ್ಥಿಗೇನೆ, NDA ಅಭ್ಯರ್ಥಿಗೇನೆ ಅಂತ ಹೇಳಿ. ಆದರೆ ಕಡೆ ಕ್ಷಣದಲ್ಲೇನಾದರೂ ಬದಲಾವಣೆ ಆಗುತ್ತಾ? ಸೋಮಶೇಖರ್ ಹಾಗೆ ಹೆಬ್ಬಾರ್ ಅವರ ನಡೆ ಸದ್ಯಕ್ಕೆ ಬಿಜೆಪಿ ಪಾಳ್ಯದಲ್ಲಿ ಈ ತಲೆಬಿಸಿ ಅಂತೂ ಇದ್ದೇ ಇದೆ. ಇತ್ತ JDS ಏನು ನಿರಾಳವಾಗಿ ಅಥವಾ ನಿರಾಯಾಸವಾಗಿಲ್ಲ. JDSನಲ್ಲೂ ಕೂಡ ಟೆನ್ಷನ್ ಇದ್ದೇ ಇದೆ, ಎಸ್ಪೆಷಲಿ ಆ ಮೂವರು ಶಾಸಕರ ವಿಚಾರಕ್ಕೆ. ತ್ರಿಮೂರ್ತಿಗಳ ಟೆನ್ಷನ್ ಅಂತ ಹೇಳಿ ಅದಕ್ಕೇನೆ ನಾವು ಕರೆದಿರೋದು. ಈ ತ್ರಿಮೂರ್ತಿಗಳಿಂದ JDS ಪಾಳ್ಯದಲ್ಲಿ ಹೊಸ ಟೆನ್ಷನ್ ಶುರುವಾಗಿದೆ. JDS ನಿಮಗೆ ಗೊತ್ತಿರೋ ಹಾಗೆ ಒಟ್ಟು 19 ಶಾಸಕರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ. ಈ 19 JDS ಶಾಸಕರ ಪೈಕಿ 3 ನಾಯಕರು ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರಾ ಅನ್ನೋ ಅನುಮಾನ ದಳಪತಿಗಳ ಕೋಟೆಯಲ್ಲಿ ಸದ್ಯಕ್ಕೆ ಸಣ್ಣದಾಗಿ ಕಂಪನಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಯಾರು ಆ ಮೂವರು JDSನ ಶಾಸಕರು? ಶಾಸಕ ಶರಣಗೌಡ ಕಂದಕೂರ್ ಮೈತ್ರಿ ಆಗ್ತಾ ಇದ್ದ ಹಾಗೆ, ಬಿಜೆಪಿ ಹಾಗೆ JDSನ ಮೈತ್ರಿ ಆಗ್ತಾ ಇದ್ದ ಹಾಗೆ ಮೊದಲು ಬಂಡಾಯದ ಬಾವುಟವನ್ನು ಹಿಡಿದವರೇ ಶರಣಗೌಡ ಕಂದಕೂರ್. ಆ ದಿನದಿಂದ ಈ ದಿನದವರೆಗೂ ಕೂಡ ತಮಗೆ ಅಸಮಾಧಾನ ಇದೆ ಅನ್ನೋದನ್ನ ಸಿಕ್ಕ ವೇದಿಕೆಯಲ್ಲಿ ಸಣ್ಣದಾಗಿ ಪ್ರದರ್ಶನ ಮಾಡ್ಕೊಳ್ತಲೇ ಬಂದಿದ್ದಾರೆ. ಅವರನ್ನ ಸಮಾಧಾನ ಮಾಡೋ ಪ್ರಯತ್ನವನ್ನ JDSನ ನಾಯಕರು ಮಾಡಿದ್ರು ಕೂಡ ಸಂಪೂರ್ಣವಾಗಿ ಕೂಲ್ ಡೌನ್ ಆಗಿದ್ದಾರಾ ಶರಣಗೌಡ ಕಂದಕೂರ್ ಅವರು? ಈಗ ರಾಜ್ಯಸಭಾ ಚುನಾವಣೆಯಲ್ಲಿ ಅವರು ತೆಗೆದುಕೊಳ್ಳುವ ನಿಲುವು ಅದಕ್ಕೆ ಲಿಟ್ಮಸ್ ಟೆಸ್ಟ್. ಕಾಂಗ್ರೆಸ್ನ ಶಾಸಕರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ ಶರಣಗೌಡ ಕಂದಕೂರ್ ಅನ್ನೋ ಮಾಹಿತಿ ಕೂಡ ಇದೆ. ಹೀಗಾಗಿ ಇವರ ನಡೆ ಬಗ್ಗೆ ದಳದ ಕೋಟೆ ಒಳಗಡೆ ಒಂದು ಕಂಪನ, ಟೆನ್ಷನ್ ಇದ್ದೇ ಇದೆ. ಇದರ ಜೊತೆಗೆ ಹನೂರು ಶಾಸಕ ಮಂಜುನಾಥ್ ಅವರು ಕೂಡ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ ದಳಪತಿಗಳಿಗೆ ಲಭ್ಯವಾಗಿದೆ. ಇಬ್ಬರ ಜೊತೆಯಲ್ಲಿ ದೇವದುರ್ಗದ ಶಾಸಕಿ ಕರೆಮ್ಮ ಜಿ ನಾಯಕ್ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ. ಹೀಗಾಗಿ ಈ ಮೂವರು ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಕೈ ಕೊಡ್ತಾರಾ, ಕೈ ಜೊತೆಯಲ್ಲಿ ಸೇರ್ಪಡೆಗೊಳ್ತಾರಾ, ಅಟ್ಲೀಸ್ಟ್ ಓಟ್ ಆ ಕಡೆಗೆ ಹೋಗುತ್ತಾ ಅನ್ನೋದು JDS ಪಾಳ್ಯದಲ್ಲಿ ಟೆನ್ಷನ್ಗೆ ಶುರುವಾಗಿದೆ. ಪಕ್ಷೇತರರು ಹಾಗೆ ಕಾಂಗ್ರೆಸ್ ಶಾಸಕರನ್ನ ಸೆಳೆಯೋದ್ರ ಜೊತೆಗೆ ಮೈತ್ರಿಕೂಟಕ್ಕೆ ಇದೀಗ ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳೋದು ಅವರ ಮೊದಲ ಪ್ರಾಶಸ್ತ್ಯದ ಓಟ್ ಮೈತ್ರಿ ಅಭ್ಯರ್ಥಿಗಳಿಗೇನೆ ಬೀಳೋ ರೀತಿಯಲ್ಲಿ ಮಾಡೋದು ಕೂಡ ದೊಡ್ಡ ತಲೆಬಿಸಿಯಾಗಿ ಪರಿಣಮಿಸಿದೆ. ಇತ್ತ ಕಾಂಗ್ರೆಸ್ ನಾಯಕರಿಗೆ ಮತ್ತೆ ಶಾಕ್ ನೀಡಿದ್ದಾರೆ ದರ್ಶನ್ ಪುಟ್ಟಣ್ಣಯ್ಯ. ಬಹಿರಂಗವಾಗಿ ಕಂಪ್ಲೇಂಟ್ ಅನ್ನೇ ನೀಡಲಾಗಿತ್ತು, ಕುಪೇಂದ್ರ ರೆಡ್ಡಿ ಅವರ ವಿರುದ್ಧವಾಗಿ ಆಮಿಷ ಒಡ್ತಿದ್ದಾರೆ, ಧಮಕಿ ಹಾಕ್ತಿದ್ದಾರೆ, ಇತ್ಯಾದಿ. ಆದರೆ ದರ್ಶನ್ ಪುಟ್ಟಣ್ಣಯ್ಯ ಅವರು ನೀಡಿರುವ ಹೇಳಿಕೆ ಅಪ್ರೋಚ್ ಮಾಡಿದ ನಿಜ, ಆದರೆ ಆಮಿಷ ಒಡ್ಡಿಲ್ಲ ಅಂತ ಹೇಳಿ. ಇದು ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ದರ್ಶನ್ ಪುಟ್ಟಣ್ಣಯ್ಯ ಅವರು ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಕೋಟ್ ಹಾಕ್ತಾರಾ ಇಲ್ವಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ. ಒಟ್ಟಾರೆ ರಾಜ್ಯಸಭಾ ಚುನಾವಣೆ ದೃಷ್ಟಿಯಲ್ಲಿ ನಾವು ಇಟ್ಕೊಂಡು ನೋಡೋದಾದ್ರೆ ಮೂರೂ ಪಕ್ಷದಲ್ಲೂ ಕೂಡ ತಮ್ಮ ಶಾಸಕರ ಜೊತೆಯಲ್ಲಿ ಅಗತ್ಯವಿರುವ ಎಕ್ಸ್ಟ್ರಾ ಓಟ್ಗಳ ಬಗ್ಗೆ ಒಂದು ರೀತಿಯ ಆತಂಕ ಇದ್ದೇ ಇದೆ.